हेलो। भारत माता की, ಭಾರತ್ ಮಾತಾ ಕಿ. ಎಲ್ಲರೂ ಕೂಡ ಒಂದು 2 ನಿಮಿಷ. ನಾನು ಗೋಪಿನಾಥ್ ಅವ್ರನ್ನ ಕೇಳಿದಾಗ ಒಂದು 2 ನಿಮಿಷ ಮಾತಾಡಿ ಸರ್ ಅಂತ ಹೇಳಿದ್ರು. ನಾನು ಮಾತಾಡೋಕ್ಕೆ ಬಂದಿಲ್ಲ, ದಯವಿಟ್ಟು ಇನ್ನೊಂದು ಸಾರಿ ಬರೋಣ ಅಂತೆ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಸ್ಪರ್ಶ ಟ್ರಸ್ಟ್ನ ಅಧಿಕಾರಿ ವರ್ಗದವರೇ, ಉಳಿದಂತಹ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹನೀಯರೇ, ಎಲ್ಲ ವಿದ್ಯಾರ್ಥಿನಿಯರೇ, ಸಿಬ್ಬಂದಿ ವರ್ಗದವರೇ, ಎಲ್ಲರಿಗೂ ಕೂಡ ನಾನು ಮನಪೂರ್ವಕವಾಗಿ ನೀವು ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ಅಭಿನಂದಿಸ್ತಾ ಇದ್ದೀನಿ. ಮೊದಲಿಗೆ 1-2 ವಿಚಾರಗಳನ್ನು ನಾನು ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅಥವಾ ಸೌಲಭ್ಯವನ್ನು ಕಲ್ಪಿಸೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಯಾವುದೋ ಒಂದು ಜಿಲ್ಲೆಯಿಂದ ಬಂದು ಇಷ್ಟು ಕಷ್ಟಪಟ್ಟು ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ಗೋಪಿನಾಥ್ ಮತ್ತು ಟೀಮ್ನವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಮತ್ತೊಮ್ಮೆ ಮನಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಮುಖ್ಯವಾಗಿ 1-2 ವಿಚಾರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸಾಮಾನ್ಯವಾಗಿ ವಿವಿಧ ರೀತಿಯಾದಂಥ ಒಂದು ಮಕ್ಕಳಿದ್ದಾರೆ. 1ನೇ ತರಗತಿಯಿಂದ ಡಿಗ್ರಿ ಓದಿರ್ತಕ್ಕಂಥ ಎಲ್ಲ ಮಕ್ಕಳಿರೋದ್ರಿಂದ ಭಾರಿ ಕಷ್ಟಕರವಾದಂಥ ಒಂದು ವಿಚಾರ. ಆದರೂ ಕೂಡ ನಾನು ಹೇಳೋದೇನಂತಂದರೆ, ಈ ಟೀಚರ್ಸ್ ಏನಿದ್ದಾರೆ, ದಯವಿಟ್ಟು ಎಲ್ಲ ಮಕ್ಕಳಿಗೂ ಕೂಡ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತರಬೇಕಾದ್ರೆ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋದಂಥ ಅವಕಾಶವನ್ನು ನೀವು ಮಾಡಿಕೊಡ್ಬೇಕು. ಇದು 1ನೇದಾಗಿ. ಸಣ್ಣ ಮಕ್ಕಳಲ್ಲಿ ಅವರಲ್ಲಿ ಇರತಕ್ಕಂಥ ಪ್ರತಿಭೆಯನ್ನು ಹೊರತೆಗಿಬೇಕಾದ್ರೆ ಪ್ರತಿಯೊಬ್ಬ ಮಗು ಕೂಡ ಕ್ವಶನ್ಸ್ ಕೇಳ್ತಕ್ಕಂಥ ಒಂದು ಕ್ರಿಯೇಟಿವಿಟಿಯನ್ನು ತರಿಸ್ಬೇಕು. ಇದು 1ನೇದು. 2ನೇದಾಗಿ ಮಕ್ಕಳಲ್ಲಿ ಒಂದು ಡಿಸಿಪ್ಲಿನನ್ನು ಕಳಿಸ್ಬೇಕು. ಯಾಕಂತಂದರೆ ಡಿಸಿಪ್ಲಿನ್ ಇಲ್ಲ ಅಂತಂದರೆ ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ನಾವು ಮುಂದುವರಿಯೋಕ್ಕಾಗೋದಿಲ್ಲ. ಆ ಡಿಸಿಪ್ಲಿನನ್ನು ಕಳಿಸಿ. ಮತ್ತು 3ನೇದಾಗಿ ಈ PUC ಮತ್ತು ಡಿಗ್ರಿ ಹಂತದಲ್ಲಿ ಬಂದಿರ್ತಾರಲ್ಲ, ಅವರಿಗೆ ಸಾಕಷ್ಟು ದಟ್ ಈಸ್ ದ ಡೇಂಜರಸ್ ಏಜ್. ಆ ವಯಸ್ಸಿನಲ್ಲಿ ನೀವು ಕೆಲವು ವಿಚಾರಗಳನ್ನು ಅವರಿಗೆ ತಿಳಿಸ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಕಂಪೇರ್ ಮಾಡಬಾರ್ದು. ಒಂದು ಮಗುಗೂ ಇನ್ನೊಂದು ಮಗುಗೂ ಕಂಪೇರ್ ಮಾಡ್ತಕ್ಕಂಥ ವಿಷಯವನ್ನು ನಾವು ಮಾಡಬಾರ್ದು. ಯಾಕಂತಂದರೆ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಈಸ್ ಯೂನಿಕ್. ಆದ್ದರಿಂದ ಯಾವುದೇ ರೀತಿಯಾಗಿ ನೀವು ಕಂಪೇರ್ ಮಾಡೋದನ್ನು ಮಾಡಬಾರ್ದು. ಮತ್ತು ನೀವು ಮಕ್ಕಳು ಯಾವುದೇ ಒಂದು ಇದನ್ನು ಮೋಟಿವೇಶನಲ್ಲಿ ಇದು ಮಾಡಬೇಕಂತಂದರೆ, ಯಾರೋ ಒಬ್ಬರು ಇವತ್ತು ಹೇಳಿದ್ರು ಅಂತ ಹೇಳ್ಬಿಟ್ಟು ಮೋಟಿವೇಶನ್ ಆಗಿ ಒಂದು 4 ದಿವಸಕ್ಕೆ ಮಲಗೋದಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಮೋಟಿವೇಶನ್ ಇನ್ಸ್ಪೈರ್ ಆಗಬೇಕು, ನಿಮ್ಮಲ್ಲೇ ಉದ್ಭವ ಆಗಬೇಕು. ಆ ಥರ ಆಗಬೇಕಂತಂದರೆ ಒಂದು ಬಿಗ್ ಡ್ರೀಮನ್ನು ನೀವು ಇಟ್ಟಿರಬೇಕು. ಒಂದು ದೊಡ್ಡ ಕನಸನ್ನು ಕಾಣಬೇಕು. ಈ ರೀತಿ ದೊಡ್ಡ ಕನಸನ್ನು ಕಾಣಬೇಕಂತಂದ್ರೆ ಕನಸು ಕಾಣ್ಬಿಟ್ಟು ಮಲಗಿದ್ರೆ ಅದು ಏನು ಉಪಯೋಗ ಆಗೋದಿಲ್ಲ. ಆ ಕನಸಿಗೆ ತಕ್ಕಂತೆ ಕಠಿಣ ಪರಿಶ್ರಮವನ್ನು ಪಟ್ಟರೆ ಮಾತ್ರ ನೀವು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಮಕ್ಕಳಲ್ಲಿ ಇವತ್ತು ಅನೇಕ ವಿಚಾರಗಳನ್ನು ನೋಡಿದ್ದೀನಿ, ಪ್ರತಿಭೆಗಳನ್ನು ನೋಡಿದ್ದೀನಿ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತೆ ನನಗೆ ಅವಕಾಶ ಕೊಟ್ಟಂಥ ಗೋಪಿನಾಥ್ ಟೀಮ್ಗೆ ವಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸದಸ್ಯರೇ, ನನ್ನ ಪ್ರೀತಿಯ ಸ್ನೇಹಿತ DS ಕೃಷ್ಣ, ನಾವಿಬ್ಬರು ಜೊತೆಯಲ್ಲೇ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದವರು. 6ರಿಂದ 12ನೇ ಕ್ಲಾಸ್ ತನಕ ನವೋದಯ ವಿದ್ಯಾಲಯದಲ್ಲಿ, ಮತ್ತು ಸ್ಪರ್ಶ ಟ್ರಸ್ಟಿನ ವಿವಿಧ ಕೇಂದ್ರಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ಶಿಕ್ಷಕರೇ, ಸಿಬ್ಬಂದಿ ವರ್ಗದವರೇ ಮತ್ತು ಮುದ್ದಿನ ಮಕ್ಕಳೇ,
ಈ ಸ್ಪರ್ಶ ಟ್ರಸ್ಟ್ ಅನ್ನುವುದು ಒಂದು ಆಲದ ಮರ ರೀತಿ ಇದ್ದಂಗೆ. ಈ ಮರದ ಕೆಳಗೆ ಸಾವಿರಾರು ಮಕ್ಕಳಿಗೆ ಒಂದು ಆಶ್ರಯ ತಾಣ ನೀಡಿ ಅವರನ್ನ ಮುದ್ದಿನಿಂದ ಪೋಷಿಸಿ ಒಂದು ಉತ್ತಮವಾದ ಪ್ರಜೆಗಳನ್ನು ಮಾಡುವ ನಿಟ್ಟಿನಲ್ಲಿ ಈ ಟ್ರಸ್ಟಿನ ರೂವಾರಿ ಒಂದು ಜವಾಬ್ದಾರಿಯುತ ಸ್ಥಾನವನ್ನು ಅಲಂಕರಿಸಿರುವ ಗೋಪಿ ಮತ್ತು ಗೋಪಿಯವರ ತಂಡದ ಸದಸ್ಯರು ಎಲ್ಲರೂ ಸೇರಿ ಈ ಟ್ರಸ್ಟನ್ನು ನಾನಾ ವರ್ಷಗಳಿಂದ ಮುಂದೆ ತಗೊಂಡು ಹೋಗ್ತಾ ಇದ್ದೀರಿ. ಸೊ ಇವತ್ತು ಏನು ಸಮಾರಂಭ ಇದೆಯಲ್ಲ, ಇದು ಮಕ್ಕಳಿಗೋಸ್ಕರವಾದ ಒಂದು ಸಮಾರಂಭ. ಈ ಸಮಾರಂಭದಲ್ಲಿ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಏನು ಆಕ್ಟಿವಿಟೀಸ್ ಇತ್ತು, ಡ್ಯಾನ್ಸ್ ಇರ್ಬೋದು, ಹಾಡಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾಗಿತ್ತು. ಇದರ ಹಿಂದೆ ಯಾರು ಟೀಚರ್ ಇರ್ಬೋದು, ಯಾರು ಸ್ಟಾಫ್ ಮೆಂಬರ್ಸ್ ಇರ್ಬೋದು, ಅವರ ಒಂದು ಕಾಳಜಿ, ಶ್ರಮ ಎದ್ದು ಕಾಣಿಸ್ತದೆ. ಮತ್ತು ಎಲ್ಲ ಮಕ್ಕಳು ತುಂಬನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಿ. ನಿಮಗೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು. ಮತ್ತು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅವರಿಗೆಲ್ಲ ಒಂದು ಸಲ ಜೋರಾಗಿ ಚಪ್ಪಾಳೆಯಿಂದ ಅಭಿನಂದಿಸೋಣ. ಈ ದಿನ ಈ ಟ್ರಸ್ಟ್ನ ಕೆಳಗಡೆ ನೂರಾರು ಮಕ್ಕಳು ಓದ್ತಾ ಇದ್ದೀರಿ. ಇವತ್ತು ನೀವು ಮಕ್ಕಳಿರ್ಬೋದು, ನಾಳೆ ಮುಂದೆ ದೊಡ್ಡವರಾಗಿ ಈ ದೇಶದ ಅತಿ ಉತ್ತಮ ಪ್ರಜೆಗಳಾಗಿ ನೀವೆಲ್ಲ ಮುಂದೆ ಬರ್ತೀರಿ. ನಿಮ್ಮ ಒಂದು ಸಾಮರ್ಥ್ಯದಲ್ಲಿ, ಎಬಿಲಿಟಿಯಲ್ಲಿ ನಿಮಗೆ ಭರವಸೆ ಇರಲಿ. ನಿಮಗೆ ದಾರಿದೀಪವಾಗಿ ಸಾಕಷ್ಟು ಹಿರಿಯರೆಲ್ಲ ಇಲ್ಲಿ ಕುಳಿತಿದ್ದಾರೆ. ನಿಮ್ಮ ಗೈಡ್ ಮಾಡುವಂಥ ಆಡಳಿತ ವರ್ಗದವರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಇದು ಯಾವುದೇ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ನಾನು ಕಮ್ಮಿ ಎನ್ನುವ ಮನೋಭಾವನೆ ಬರಬಾರದು. ಎಲ್ಲ ಮಕ್ಕಳುಗಳು ತುಂಬ ಚೆನ್ನಾಗಿ ಓದ್ಬೋದು. ಎಲ್ಲ ಆಕ್ಟಿವಿಟೀಸ್ಗಳಲ್ಲೂ ಆಟ ಇರ್ಬೋದು, ಬೇರೆ ಬೇರೆ ಕಾಂಪಿಟೇಷನ್ ಇರ್ಬೋದು, ಹಾಡು ಹೇಳೋದಿರ್ಬೋದು, ಇಲ್ಲ ಡಿಬೇಟ್ ಇರ್ಬೋದು, ಎಲ್ಲ ಇದರಲ್ಲೂ ಆಟ ಮತ್ತು ಓದೋದ್ರಲ್ಲಿ ಆಕ್ಟಿವ್ ಆಗಿ ಆಸಕ್ತಿಯನ್ನು ತೋರಿಸಿ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ನಿಮ್ಮ ಭವಿಷ್ಯ ಬಹಳ ಉಜ್ವಲವಾಗಿದೆ. ಆ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾನು ಎಲ್ಲರ ಪರವಾಗಿ ಹಾರೈಸುತ್ತಾ ನಿಮಗೆ ಮತ್ತೊಮ್ಮೆ ಈ ಸ್ಪರ್ಶ ಟ್ರಸ್ಟಿನ ಎಲ್ಲ ರೂವಾರಿಗಳಿಗೆ ನನ್ನ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಕ್ಕಳುಗಳಿಗೂ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್.